ಮಾತಾಡ್ಬೇಡಿ. ನಮ್ಮ ಅಕ್ಕ ಇವಾಗ ಹೇಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ವಲ್ಲ ಅಕ್ಕ. ವಿಶಾಲ್ ಬಾವ ಆಕ್ಸಿಡೆಂಟ್ ಆದ್ಮೇಲೆ ನಿಮ್ಮ ಹತ್ರ ಮಾತಾಡಿದ್ಲಾ? ಇಲ್ಲ, ಅಷ್ಟರಲ್ಲೇ ಮೂರ್ಛೆ ಹೋಗಿದ್ಲು. ರಿಸೆಪ್ಷನ್ಗೆ ಹೋಗಿ ಪೇಷಂಟ್ ಡೀಟೇಲ್ಸ್ ಕೊಟ್ಟು 10,000 ಕೊಟ್ಬಿಟ್ಟು ಬನ್ನಿ. ಸರಿ. ಬೇರೆ ಹಾಸ್ಪಿಟ್ಲಿಗೆ ಏನಾದ್ರು ಅತ್ಗೆನ ಕರ್ಕೊಂಡು ಹೋಗೋಣ ಒಬ್ರು. ಮೊದಲು ಈಗ ಡಾಕ್ಟರ್ ಏನ್ ಹೇಳ್ತಾರೆ ಅಂತ ನೋಡೋಣ ವಿಕ್ರಾಂತ್. ನಮ್ಮ ಫ್ಯಾಮಿಲಿ ಡಾಕ್ಟರ್ ಆಗಿರೋದ್ರಿಂದ ಇನ್ನೂ ಚೆನ್ನಾಗಿ ನೋಡ್ಕೋತಾರೆ ಅನ್ಸತ್ತಲ್ಲ. ಟ್ರೀಟ್ಮೆಂಟ್ ಮಾಡ್ತಾರೆ, ಆದರೆ ಅದೃಷ್ಟನೂ ಇರಬೇಕು. ಪಾಪ ಗಂಡಾಂತರ ಅಂದ್ಕೊಂಡು ಹೀಗಾಗೋಯ್ತು. ಅಕ್ಕ, ಬಿಲ್ ಎಲ್ಲಿ ಕಟ್ಬೇಕು? ಆ ಕಡೆ ಹೋಗಿ ಸಿಗುತ್ತೆ. ಆಯ್ತಕ್ಕ. ವಿಶಾಲಾಕ್ಷಮ್ಮನವ್ರ ಮೇಲೆ ಭಾರ ಹಾಕೋದೆ ಉಳಿದಿರೋದು. ಈಗ ಯಾರು ಏನು ಅಂದ್ಕೊಳ್ಳೋ ಸಿಚುವೇಶನ್ ಅಲ್ಲಿ ಇಲ್ಲ ವಲ್ಲಭ. ಕುಟುಂಬಕ್ಕೆ ಬೆನ್ನೆಲುಬಾಗಿರೋ ಮನೆ ಸೊಸೆ ನೈನಿ ಸಾವಿನ ಜೊತೆ ಹೋರಾಡ್ತಿದ್ದಾಳೆ ಅಂದ್ರೆ ಎಲ್ರು ದುಃಖದಲ್ಲೇ ಮುಳುಗ್ ಹೋಗಿದ್ದಾರೆ. ಅಂದ್ರೆ ನಮ್ಮ ಮೇಲೆ ಡೌಟ್ ಏನ್ ಬರಲ್ಲ ಅಂತಿದ್ದೀರಾ? ಯಾಕೆ ಬರುತ್ತೆ? ಅಂದ್ರೆ ಕಾರ್ ಬ್ರೇಕ್ ಫೇಲ್ಯೂರ್ ಆಗೋ ತರ ಮಾಡಿದ್ವಲ್ಲ, ಗೊತ್ತಾಗಲ್ಲ ಅಂತೀರಾ? ಅಲ್ಲೂ ಉದುರಿಸ್ಬಿಡ್ತೀನಿ ರಾಸ್ಕಲ್. ನಾನೇನ್ ಮಾಡ್ದೆ ಮಾಮ್? ಆಕ್ಸಿಡೆಂಟ್ ಆಗಿರೋದು ನೈನಿ ಹೋಗಿರೋ ಕಾರು ಬ್ರೇಕ್ ಫೇಲ್ ಆಗಿದ್ದಕ್ಕೆ ಅಲ್ಲ, ಬೇರೆ ವೆಹಿಕಲ್ ಬಂದು ಗುದ್ದಿದ್ರಿಂದ ಅಂತ ಹೇಳದ್ನಲ್ಲ. ಹೌದು. ಕೇಸ್ ಆ ಕಡೆ ತಿರುಗ್ತಿರೋವಾಗ ನಮ್ ಕಡೆ ತಿರುಗಿ ಜೈಲ್ ಪಾಲಾಗೋ ಆಸೆನಾ? ಅರ್ಥ ಆಯ್ತು ಮಾಮ್. ಅದ್ರ ಬಗ್ಗೆ ಮಾತಾಡ್ದೇನೆ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀರಾ ಅಷ್ಟೇ. ಹಾಗಿದ್ರೆ ಆ ಕಾರ್ ಬ್ರೇಕ್ ಫೇಲ್ಯೂರ್ ಯಾವಾಗ ಆಗುತ್ತೆ? ತಾನೊಂದು ಬಗೆದರೆ ದೈವ ಒಂದು ಬಗೆಯತ್ತೆ ಅಂತ ಹೇಳ್ತಾರಲ್ಲ, ನಾವು ಒಂಥರ ಪ್ಲಾನ್ ಮಾಡಿದ್ರೆ ದೇವ್ರ ಪ್ಲಾನ್ ಬೇರೆನೇ ಇದೆ. ಆದ್ರೆ ಈ ಸಲ ನಮ್ ಫೇವರ್ ಆಗೇ ಆಗಿದೆ. ನಾಳೆನೋ ನಾಡಿದ್ದು ಆ ಕಾರ್ ಬ್ರೇಕ್ ಫೇಲ್ ಆಗಬಹುದಾದ್ರಿಂದ ಹಾಗಾಗೋಕ್ಕೂ ಮುಂಚೆ ರಿಪೇರಿ ಮಾಡಿಸಿದ್ರೆ ಇನ್ನೂ ಒಳ್ಳೇದು. ಆ ಕೆಲ್ಸದ ಮೇಲೆ ಇರ್ತೀನಿ ಮಾಮ್. ಇಲ್ಲೇನ್ ಮಾಡ್ತಿದ್ದೀರಾ ಅತ್ತೆ? ವಿಶಾಲ್ ನೋವು ನೋಡ್ತಾ ಇದ್ರೆ ನನ್ ಕೈಲಿ ಸಹಿಸಕ್ ಆಗ್ತಿಲ್ಲ ಹಾಸಿನಿ. ದೊಡ್ಡೋಳಾಗಿ ನಾನು ಕೂಡ ಅಳ್ತಾ ಇದ್ರೆ ಎಲ್ರು ಇನ್ನೂ ಕುಗ್ಗ್ ಹೋಗ್ತಾರೆ ಅಂತ ಎಲ್ರು ಎದುರುಗಡೆ ಅಳಕ್ಕಾಗ್ದೆ ಪಕ್ಕಕ್ ಬಂದ್ಬಿಟ್ಟೆ. ನೀವಿಲ್ ಕಣ್ಣೀರ್ ಹಾಕ್ತಿದ್ದೀರಾ ಅಂತ ನಿಮ್ ಮಗ ಸಮಾಧಾನ ಮಾಡಕ್ ಬಂದ್ರಾ? ನೀನ್ ಕಾಮಿಡಿ ಮಾಡ್ತಿಲ್ಲ, ಆದ್ರೆ ನಿನ್ ಮಾತಲ್ ಮಾತ್ರ ವ್ಯಂಗ್ಯ ಇದೆ. ನೀವಿಬ್ರು ಇಲ್ಲಿಗ್ ಬಂದಿದ್ದು ಒಳ್ಳೇದೇ ಆಯ್ತು. ಯಾಕೆ? ನಿಮ್ಮಿಬ್ರಿಗೆ ನಿಜ ಹೇಳಕ್ಕೆ ನೇರವಾಗಿ ಕೇಳ್ಬೋದು. ಅಂದ್ರೆ ನೈನಿಗೆ ಆಕ್ಸಿಡೆಂಟ್ ಆಗೋಕ್ ಕಾರಣ ನೀವೇ ತಾನೇ? ಮರ್ಯಾದೆಯಾಗಿ ಹೇಳ್ತೀರಾ ಇಲ್ಲ ವಿಶಾಲ್ನ ಕರ್ಸಿ ಅವನ್ ಮುಂದೆನೆ ಹೇಳಕ್ ಹೇಳ? ಅಯ್ಯೋ, ಬ್ರೇಕ್ ಫೇಲ್ಯೂರ್ ಏನಾಗಿಲ್ಲ ತಾನೆ, ನಮ್ಗೆ ಯಾಕೆ ಬೈತಿದ್ಯಾ? ಇಡಿಯಟ್, ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಇವ್ಗೆ. ಕಾರ್ ಯಾಕೆ ಬ್ರೇಕ್ ಫೇಲ್ ಆಗುತ್ತೆ? ನಾನ್ ಕೇಳಿದ್ದು ಇದ್ರಲ್ಲಿ ನಿಮ್ ಪಾತ್ರ ಏನಾದ್ರೂ ಇದೆಯಾ ಅಂತ. ಅಂದ್ರೆ ನಾನ್ ಹೇಳ್ತಿರೋದು. ಏಯ್, ಬಾಯಿ ಮುಚ್ಕೊಳ್ಳೋ ತಲೆ ಕೆಟ್ಟೋನೆ. ನಿನಗ್ ಬ್ರೈನ್ ಫೇಲ್ ಆಗಿ ಏನೇನೋ ಮಾತಾಡ್ತಾ ಇದ್ಯಾ. ನೋಡು ಹಾಸಿನಿ, ನೈನಿ ಮೇಲೆ ನಮಗ್ ಕೋಪನೋ ಅಸೂಯೇನೋ ಇರ್ಬಹುದು, ಆದ್ರೆ ಪ್ರಾಣ ತೆಗಿಯೋ ಅಂತ ಉದ್ದೇಶ ಇಲ್ಲ. ನಿನಗ್ ನಮ್ ಮೇಲೆ ಅನುಮಾನ ಇದ್ರೆ ಪ್ರಶ್ನೆ ಮಾಡ್ಬೇಡ, ನೇರವಾಗಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನೀನು ನಿನ್ ಹಠನು, ನಿನ್ ಆರೋಗ್ಯ ಮುಖ್ಯ ಅಲ್ವಾ? ದುಡ್ಡೆಲ್ಲ ಯಾಕೆ ನೋಡ್ತೀಯ ನೀನು? ದುಡ್ಡಿನ ಮುಖ ನೋಡ್ತಿಲ್ಲ, ನಿನ್ನ ಮುಖ ನೋಡ್ತಾ ಇದ್ದೀನಿ. ನಾಳೆ ನಿನ್ನ ಮದುವೆ ಆಗೋನ್ಗೆ
ಆಸ್ತಿ ಎಲ್ಲ ಬಿಟ್ಕೊಟ್ಬಿಡ್ತೀನಿ ಹೊರತು ನನಗೇನೋ ಆಗಿದೆ ಅಂತ ನಾನ್ 1 ರೂಪಾಯಿನೂ ಖರ್ಚು ಮಾಡ್ಕೊಳಲ್ಲ. ನಡಿ ಹೋಗೋಣ. ಏ ಅಜ್ಜಿ ಒಂದ್ ನಿಮಿಷ ಕೂತ್ಕೋ. ಹಾ ಈ ಇಂಜೆಕ್ಷನ್ ತಗೊಳ್ಳೇಬೇಕಮ್ಮ. ಸುಮ್ನಿರಪ್ಪ. ನನ್ ಮೊಮ್ಮಗಳು ಅಮಾಯಕಿ ಅನ್ಕೊಂಡು ನೀನು ದುಡ್ಡು ಹೊಡೆಯೋದಕ್ಕೆ ನೋಡ್ಬೇಡ. ಏ ಅಜ್ಜಿ ಕೂತ್ಕೋ. ಸಾರಿ ಡಾಕ್ಟ್ರೆ. ಏಯ್ ನಾ ಕೂತ್ಕೊಳ್ಳೋದಿಲ್ಲ. ಏ ಅಜ್ಜಿ ನೀನ್ ಕೂತ್ಕೊಳ್ಳಿಲ್ಲ ಅಂದ್ರೆ ನನ್ ಮೇಲೆ ಆಣೆ. ಹಾ ಹ್ಮ್ ಸಿಸ್ಟರ್ ಹೇಳಿ. ನೈನಿ ಪೇಷಂಟ್ ಕಂಡೀಷನ್ ಏನು? ನೀವ್ಯಾರು? ಅವ್ರಿಗೆ ಏನಾಗ್ಬೇಕು? ಅವಳು ನಮ್ಮ ಅಕ್ಕ, ಸ್ವಂತ ತಂಗಿ ನಾನು. ಆದ್ರೆ ಅದು ಅವಳು ಶ್ರೀಮಂತೆ, ನಾನು ಮಿಡಲ್ ಕ್ಲಾಸು. ಇದನ್ನೆಲ್ಲ ನಂಗೆ ಯಾಕೆ ಹೇಳ್ತಿದ್ದೀರಾ ಮೇಡಮ್? ಸರಿ ನೀವ್ ಹೇಳಿ, ನಮ್ಮ ಅಕ್ಕ ಬದುಕ್ತಾಳೆ ಅಂತ ಗ್ಯಾರಂಟಿ ಇದೆ ಅಂತೀರಾ? ಸಾರಿ ಮೇಡಮ್, ಅದನ್ನ ಹೇಳಕ್ಕಾಗಲ್ಲ. ಹೇಳಕ್ಕಾಗಲ್ಲ ಅಂದ್ರೆ ಹಾಸ್ಪಿಟ್ಲಲ್ಲಿ ಯಾಕೆ ಕೆಲಸ ಮಾಡ್ತೀರಾ? ನೀವ್ ಯಾವಾಗ ಬಂದ್ರಿ? ನಾನೇನ್ ಊರಿಂದಾಗ್ಲಿ ಆಫೀಸಿಂದಾಗ್ಲಿ ಇಲ್ಲಿಗೆ ಬಂದಿಲ್ಲ. ಎಲ್ಲರೂ ಹಾಸ್ಪಿಟಲ್ ಅಲ್ಲೇ ಇದೀವಿ. ನೀನ್ ಮಾತ್ರನೇ ನರ್ಸ್ಗಳಿಗೆ ಸ್ಟಾಫ್ಗಳಿಗೆ ಹಿಂಸೆ ಕೊಡ್ತಾ ಇದ್ಯಾ? ಅಂದ್ರೆ ಅದು ಕೇಳ್ಬೇಕಲ್ವೇನ್ರಿ? ನಮ್ಮ ಅಕ್ಕ ಯಾವಾಗ ಚೇತರಿಸ್ಕೋತಾಳೋ ಏನೋ. ಸ್ವಂತ ತಂಗಿ ನಾನು, ತಿಳ್ಕೋಬೇಕೋ ಬೇಡ್ವೋ? ಡಾಕ್ಟರ್ಸ್ನ ಕೇಳ್ಬೇಕು, ಹೇಳ್ತಾರೆ. ಪಾಪ ನರ್ಸ್ಗಳಿಗೇನ್ ಗೊತ್ತಿರುತ್ತೆ? ಪೇಷಂಟ್ ಜೊತೆ ಇರೋದು ಯಾವಾಗ್ಲೂ ಅವರೇ ಅಂತ. ನಿನ್ ತಲೆ. ನಿಜವಾಗ್ಲೂ ಅತ್ತಿಗೆ ಜೊತೆ ಇರ್ಬೇಕಾಗಿರೋದು ನಾವು. ರಕ್ತ ಹಂಚ್ಕೊಂಡು ಹುಟ್ಟಿರೋಳು ನೀನೇ ಮೊದಲು ಅವ್ರ ಜೊತೆ ಇರ್ಬೇಕಾಗಿರೋದು. ನಿನ್ ವಾಯ್ಸ್ ಕೇಳಾದ್ರು ಅವ್ರಿಗೆ ಪ್ರಜ್ಞೆ ಬರುತ್ತೆ ಅಂತ ಪಾಸಿಟಿವ್ ಆಗಿರ್ಬೇಕು ನೀನು. ನಮ್ಮ ಅಕ್ಕ ನನ್ ಮಾತ್ ಕೇಳೋ ಹಾಗಿದ್ರೆ ಯಾವಾಗ್ಲೂ ಉದ್ಧಾರ ಆಗಿರೋಳು.